ಎಲ್ಲ ಚೆಂಡುಗಳು ಕೂಡ ತಂಡನೆಗೊಳಗಾಗ್ತಾ ಇದೆ. ಓಟಗಳ ಎಚ್ಚರಿಕೆ ಆಗ್ತಾ ಇದೆ. ಈ ಬಾರಿ ತನ್ಮದೆ ಬಹಳ ಆರಂಭಿಕ ಮೊದಲ ಓವರ್ನಲ್ಲಿ ಕೇವಲ ಒಂದರಿಂದ ಎರಡರಿಂದ ಮೂರು ಓಟಗಳಿಗೆ ಅವಕಾಶ ಮಾಡಿಕೊಟ್ಟರೆ ಓವರ್ನಲ್ಲಿ ಸತತ 2 ಸಿಕ್ಸರ್ 1 ಬೌಂಡರಿ ಮುಖಾಂತರವಾಗಿ 20 ಔಟ್ಗಳು. ಮೂರನೇ ಓವರ್ನ ಮೊದಲ ಚೆಂಡು ಈ ಬಾರಿ ತರ ಮೂಲಕವಾಗಿ ಬಹಳಷ್ಟು ಉತ್ತಮತೆ ಒಂದು ಕ್ಷೇತ್ರಕ್ಷಣ ಲಭಿಸ್ತಾ ಇದೆ. ಕೊಂಚ ಮಟ್ಟಿಗೆ ಶೋಧ ಆಗಿತ್ತು ಫುಲ್ ಶಾಟ್ ಮಾಡುವಂತ ಒಂದು ಪ್ರಯತ್ನ. ಇವಾಗ ಮತ್ತೆ ಸ್ಟ್ರೈಕನ್ನು ಪಡೆದುಕೊಳ್ತಾ ಇದ್ದಾನೆ. ತನ್ಮದೆ ನೀಡಿಕೊಡ್ತಾ ಇಲ್ಲ. ಮತ್ತೆ ಸುಧಾ ತನ್ಮದೆ ಗುಡ್ಡಗಳನ್ನು ಬಿಟ್ಟುಕೊಂಡು ಬೀಸುವಂತಹ ಪ್ರಯತ್ನ. ಮಿಡ್ ವಿಕೆಟ್ ಭಾಗಕ್ಕೆ ದಪ್ತಾ ಇದೆ. ಒಂದರ ಬದಲು ಎರಡನೇ ಓಟ 2 ಓಟಗಳ ಪೂರೈಕೆ ಕ್ಷೇತ್ರಕ್ಷಣ ವೈಫಲ್ಯದ ಮುಖಾಂತರವಾಗಿ 2 ಓಟಗಳ ಮತ್ತೆ ಸುಸೈಡ್ ಪಡೆದು ಲಭಿಸ್ತಾ ಇಲ್ಲ. ಫುಲ್ ಶಾಟ್ ಮಾಡಿದ್ರು. ಗ್ಯಾಪ್ ಶಾಟ್ ಮುಖಾಂತರವಾಗಿ ಚೆಂಡು ಸೀಮಾರೇಖೆ ಅಂಚಿನ ವಿಭಾಗದಲ್ಲಿ ಪುಡಿತವನ್ನು ಕಾಣದ ಮುಖಾಂತರವಾಗಿ ಆಕಾಶ ಊಟಗಳಿಗೆ ಮತ್ತೆ ಅವಕಾಶ. ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಚಾಕಚಕ್ಯತೆ ಎಸೆಗಾರಿಕೆಯನ್ನು ಮಾಡಿರ್ತಕ್ಕಂಥ ಆಟಗಾರ. ಎರಡನೇ ಬಾರಿ ಈ ಬಾರಿ ಲೆಗ್ ಸೈಡ್ ಭಾಗಕ್ಕೆ ಲಭಿದ್ರು. 2 ಓಟಗಳ ಪೂರೈಕೆ ಲಭಿಸ್ತಾ ಇದೆ. ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣ ಲಭಿಸ್ತಾ ಇದೆ. ಈ ಬಾರಿ ಕೊಂಚ ಮಟ್ಟಿಗೆ ವೇಗವನ್ನು ಪಡೆದುಕೊಳ್ತಾ ಇದೆ. ವೇಗವನ್ನು ಪಡೆದುಕೊಳ್ತಾ ಇರ್ತಕ್ಕಂಥ ಚೆಂಡು ಮತ್ತೆ ನಿತೇಶ್ ಯಾವುದೇ ರೀತಿಯ ಮುಂದುವರಿಕೆಯನ್ನು ಹೊಂದಿರುವುದಿಲ್ಲ. ಗಮನಕ್ಕಿಟ್ಟುಕೊಂಡು ಪಂದ್ಯಾಟವನ್ನು ಮುಂದುವರಿಸಬೇಕು. ಈ ಹಂತದಲ್ಲಿ ಮತ್ತೆ ಪವನ್ ಅಪೂರ್ಣಾಂತರ ಚೆಂಡು ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಈ ತನ್ಮದೆ ಮತ್ತೆ ಸುಶೀಟ್ ಮುಖಾಂತರವಾಗಿ 1 ಓಟಗಳ ಪೂರೈಕೆ ಲಭಿಸ್ತಾ ಇದೆ. 1 ಓಟಗಳ ಅವಕಾಶ. ಈ ಬಾರಿ ಸಗದ ಸೇತ 1 ಓಟಗಳ ಪೂರೈಕೆ ಲಭಿಸ್ತಾ ಇದೆ. ಶೋಧಗಿರ್ಲಗದ ಚೆಂಡು ಅಂತಿಮ ಹಂತದ ಧರ್ಮದ ಮತ್ತೆ ಬೇಯಿಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. ಒಂದರ ಬದಲು 2 ಚುರುಕಿನ ಓಟಗಾರಿಕೆ. 2 ಓಟಗಳ ಪೂರೈಕೆ ಆಗ್ತಾ ಇದೆ. ಕಳಿಸುವ ಪ್ರಯತ್ನ ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಟ್ರು. 1 ಓಟಗಳ ಪೂರೈಕೆ ಲಭಿಸ್ತಾ ಇದೆ. 5ನೇ ಬಾರಿ ಮತ್ತೆ ಸುಧಾ 5ನೇ ಚೆಂಡಿಗಾಗಿ ಬಾರಿ ತರ ಮೂಲಕವಾಗಿ ಮತ್ತೆ ಕ್ಯಾಚ್ ಔಟ್ ಆಗಿ ಮರಳ್ತಾ ಇದ್ದಾರೆ. ಪವನ್ ಇವರ 2 ಸಿಕ್ಸರ್ 2 ಬೌಂಡರಿ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಟದಲ್ಲಿ ಸ್ಥಿರತೆಯನ್ನು ಕಂಡಿದ್ರು. ಅಂತಿಮ ಓವರ್ಗಾಗಿ ಆನಂದ ಕರೆತುವಂತ ಪ್ರಯತ್ನ ಡ್ರೀಮ್ 11 ಪರವಾಗಿ. ತನ್ಮದ ಗಾಳಿಯ ಬರಪುರ ಒತ್ತಡ. ಸತೀಶ್ ಹೊಸ ಆಟಗಾರ. ಈ ಬಾರಿ ಆನಂದ್ ಬಹಳಷ್ಟು ಹುಡುಗಳಾಗ್ತಾ ಇದ್ದಾರೆ. ಕೆಲ ಆಟಗಾರರು ಇನ್ನೂ ಕೂಡ ಪ್ರಯತ್ನದಲ್ಲಿರ್ತಾರ. ತನ್ಮದೆ ಮತ್ತೆ
ಚೆಂಡು ಶಿವರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸ ರೋಚಗಳ ಸೇರ್ಪಡೆ ಸತೀಶ್ ಅಂತಿಮ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ದಾಂಡಿಗತನ ಮಾಡಿಕೊಡ್ತಾ ಇದ್ದಾರೆ. ಬಾರಿ ಕೂಡ ಮತ್ತೆ ಬೆಳೆಸುವಂತಹ ಪ್ರಯತ್ನ ಮೂಲಕವಾಗಿ ಮಿಡ್ ವಿಕೆಟ್ ಶಿವರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸ ಬಾರಿ ಕೂಡ ತನ್ಮೂಲಕವಾಗಿ ಮತ್ತೆ ಒಟ್ಟಿಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದರ ಮೊದಲೇ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ನಾಟ್ ಔಟ್ ಸೂಚನೆಗಳು ಲಭಿಸ್ತಾ ಇದೆ. ಸ್ವಾಮಿ ಮತ್ತು ಸಂತೋಷ್ ಆರಂಭಿಕ ಹಂತದ ಆಟಗಾರರು. ಭಾಗದಲ್ಲಿ ಸತೀಶ್ ಅಂತಿಮ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ ಕೂಡ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ತಟ್ಟಿ ಮುಚ್ಚಿ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳ ಪೂರೈಕೆ ಲಭಿಸ್ತಾ ಇದೆ. ಮೂರನೇ ಬಾರಿ ಗುಣವಂತರವಾಗಿ ಬೀಳ್ತಕ್ಕಂಥ ಚೆಂಡು ಕೊಂಚ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಓಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಸಂತೋಷ್ ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾನೆ. ಮೂಲಕವಾಗಿ ಚೆಂಡು ಅಂತಿಮ ಹಂತದಲ್ಲಿ ಸತೀಶ್ ಮಾಡಿಕೊಟ್ರು. ಹಂತದಲ್ಲಿ ಒಂದರ ಬದಲು ಎರಡು ಡೈರೆಕ್ಟ್ ನೇರ ಗುರಿ ಬಾರಿ ತಾನು ಮೂಲಕವಾಗಿ ಮತ್ತೆ ಚೆಂಡು ಸ್ವಿಚ್ ಮೂಲಕ ಹಲವಾರು ಕಲಿಸ್ತಾ ಇದೆ. ಸಿಕ್ಸ್ ವೆಂಕಿ ಸಿಗಾರಿಕೆ ಪಥವನ್ನು ಕಂಡುಕೊಳ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ಈ ಬಾರಿ ಕೂಡ ತೀರಾ ಮುಂದಕ್ಕೆ ಎಸೆಯುವಂತ ಒಂದು ಲೆಕ್ಕಾಚಾರ ಬಹಳಷ್ಟು ಉತ್ತಮ ರೀತಿಯ ಒಂದು ಈ ಬಾರಿ ಮತ್ತೆ ಬೀಸುವಂತಹ ಪ್ರಯತ್ನ. ಒಂದು ಓಟುಗಳ ಪೂರೈಕೆ, ಒಂದು ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಓಟುಗಳ ನಾಲ್ಕನೇ ಪಂದ್ಯಾಟ ಮುಂದುವರಿಕೆಯಲ್ಲಿದೆ ಅಂಕಣವನ ಭಾಗದಲ್ಲಿ. ಮತ್ತೆ ವೆಂಕಿ ಈ ತನ್ಮದೆ ಅವರ ತಿರುವ ಈ ಬಾರಿ ಮತ್ತೊಂದು ಓಟುಗಳ ಪೂರೈಕೆ, ಒಂದು ಓಟುಗಳ ಅವಕಾಶ. ಅಂತಿಮ ಬಾರಿ ಮೂಲಕವಾಗಿ ಲಫ್ಟಿ ಆಟಗಾರ ಹೆಡಾಗ ಈ ಬಾರಿ ಬಹಳಷ್ಟು ಜಾಣ್ಮಯಿತ ಆಟ. ಒಂದರ ಬದಲು ಎರಡನೇ ಓಟವನ್ನು ಕಸಿತಾ ಇಲ್ಲ. ಕೇವಲ ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ರು.
ದಾಂಡನ್ನು ಬೀಸಬಲ್ಲಂತ ಆಟಗಾರ ಈ ಹಂತದಲ್ಲಿ ಅಂತಿಮ ಚೆಂಡಿಗೆ ಸಿಕ್ಸರ್ ದಾಖಲಿಸಿಕೊಂಡು ಈಗ ಒಂದು ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಬಾರಿ ಗೋಟ್ರಾಕ್ಷಣ ವೈಫಲ್ಯದ ಮುಖಾಂತರವಾಗಿ ಒಂದು ಓಟಗಳ ಪೂರೈಕೆ ಲಭಿಸ್ತಾ ಇದೆ. ಒಂಟಿ ಓಟಗಳ ನಾಲ್ಕರ ಬಾರಿ ಎಸಗದ ಎಸೆತ ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇಲ್ಲ ಆಟಗಾರನ. ಈ ಬಾರಿ ಒಂದು ಓಟಗಳ ಪೂರೈಕೆ ಲಭಿಸ್ತಾ ಇದೆ. ಒಂದು ಓಟಗಳ ಅವಕಾಶ ಮಾಡಿಕೊಟ್ರು. ಅಂತಿಮ ಚೆಂಡಿಗೆ ಒಂದು ಓಟಗಳ ಪೂರೈಕೆ ಲಭಿಸ್ತಾ ಇದೆ. ಭಾಗದಲ್ಲಿ ನಾನು ಗಣೇಶ ಶ್ರೀಕಾಂತ್ ಎಲ್ಲ. ನಾಲ್ಕನೇ ಓವರ್ನ ಮೊದಲ ಚೆಂಡು